4 ವರ್ಷದ ಅವಳಿ ಮಕ್ಕಳು ಕೆರೆಯ ದಡದಲ್ಲಿ ಆಟವಾಡುತ್ತಿದ್ದ ವೇಳೆ ಕಾಲು ಜಾರಿ ನೀರಿನಲ್ಲಿ ಮುಳುಗಿ ಜೀವ ತೆತ್ತ ದಾರುಣ ಘಟನೆ ಕುಂದಗೋಳ ತಾಲೂಕಿನ ಹಿರಿನಾರಾಯಣಪುರ ಗ್ರಾಮದಲ್ಲಿ ನಡೆದಿದೆ. ಮಕ್ಕಳಿಬ್ಬರು ಕೆರೆಯ ದಡದಲ್ಲಿ ಆಟ ಆಡುತ್ತಿದ್ದ ಸಮಯದಲ್ಲಿ ಒಂದು ಮಗು ಕಾಲು ಜಾರಿ ಕೆರೆಗೆ ಬಿದ್ದಿದೆ. ಬಿದ್ದ ಮಗುವನ್ನು ರಕ್ಷಿಸಲು ಮುಂದಾದ ಮತ್ತೊಂದು ಮಗುವು ಕೂಡ ಕೆರೆಗೆ ಬಿದ್ದಿದ್ದು, ಇಬ್ಬರು ಅವಳಿ ಸಹೋದರರು ಜೊತೆಯಾಗಿಯೇ ವಿಧಿಯಾಟಕ್ಕೆ ಬಲಿಯಾಗಿದ್ದಾರೆ. ಬೆಳೆದು ದೊಡ್ಡವರಾಗಬೇಕಿದ್ದ ಮಕ್ಕಳ ದುರಂತ ಅಂತ್ಯ ಹೆತ್ತವರಿಗೆ ಬರಸಿಡಿಲು ಬಡಿದಂತಾಗಿದ್ದು, ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸರ್, ಧಾರವಾಡ ಜಿಲ್ಲಾ ಮೂರು ತಾಲೂಕಿನ ಉಡಕಂಟಿ ಪಂಚಾಯತ್ ವ್ಯಾಪ್ತಿ ಬರುವ ಹಿರಿನಾರಾಯಣಪುರ ಗ್ರಾಮದ ನಮ್ಮ ಅದು ಅಲ್ಲಿ ಮನೆಯಲ್ಲಿ ಪಾಪ ಹುಡುಗರು ಸಣ್ಣ ಹುಡ್ರಿ 2 ಹುಡುಗರು ಆಡ್ಕೊಂತೀವಿ. ಅವಿಗಳು ಮಕ್ಕಳು ಸರ್ ದುರ್ಘಟನೆ ಆಗ್ಬಿಡುತ್ತೆ ಸರ್, ಆಗೈತಿ. ಇದರಿಂದ ನಮ್ಮ ಅಧ್ಯಕ್ಷರು ಇದು ಮಾಡ್ಯಾರ, ಶಾಸಕರು ಎನ್.ಆರ್. ಪಾಟೀಲ್ ಅವರು ಹೇಳ್ಯಾರ, ಸಮ್ಮುಖ ಶಿವಳ್ಳಿ ಅವರು ಹೇಳ್ಯಾರ. ಇಂದ ಕಟ್ಟ ಸರ್ ಮುರಾಗ ಒಟ್ಟು ಆಗಿದ್ದು ಸರ್. ಈ ಕಟ್ಟ ಭಾಳ ನಮಗೆ ಕೆಟ್ಟದಾಗಿತ್ತು ಸರ್. ಯಾವ ಥರ ಆಯ್ತು ಸರ್? ಸರ್ ಹುಡುಗರು ಆಡ್ಕೊತೀವಿ ಸರ್, ಕೆರೆಯಾಗಿ ಬಿದ್ದು ಸರ್. 2 ಹುಡುಗರು ವಾರದಲ್ಲಿ ಪ್ರಯತ್ನ ಮಾಡಿ ಸರ್. ಜಾಗ ತಂದು ಸರ್, ದವಾಖಾನೆ ತಗೊಂಡು ಪಾಪ ಹುಡುಗ ಕಲಿಯ ಸರ್. ಪಂಚಾಯತಿಂದ ಏನಾದರೂ ಮೊದಲು ಅದು ಇದಕ್ಕೇನು ಕ್ರಮ ಕೆರೆ ಮತ್ತು ಅಪಾಯ ಐತೆ ಅಂತಂದ್ರೆ ಮತ್ತು ಇದ್ರ ಕ್ರಮ ಏನು ಪಂಚಾಯತ್ ತೊಗೊಂಡಿಲ್ಲ ಅನ್ರಿ ಸರ್? ಹಿಂದೆ ಮಾಜಿ ಶಾಸಕ ಶಿವಳ್ಳಿ ಮೇಡಮ್ ಅವರು ಸ್ವಲ್ಪ ಹಾಕಿ ಸರ್, ತಳಗುಡಿ ಹಾಕಿ ಸರ್. ತಳಗುಡಿ ಅದು ಪ್ರಕ್ರಿಯೆಯನ್ನು ಚಾಲನೆ ಆಗಿಲ್ಲ ಸರ್. ಅದು ಈಗ ನಮ್ಮ ಮೆಂಬರ್ ಅಧ್ಯಕ್ಷರು ಆಗಲ್ರಿ, ಸಂತೆ ಬೆಲೆ ಹಾಕೊಡ್ರಿ ಸರ್. ಮುಂದೆ ಸರ್ ಪ್ರಕ್ರಿಯೆ ಹಾಕತ್ತೆ ಸರ್. ಇಲ್ಲಿವರೆಗೂ ಪಂಚಾಯತಿಂದ ಯಾವುದೇ ಕ್ರಮ ಮಾಡ್ರಿ ತೊಗೊಂಡಿಲ್ಲ ರೀ? ಮಾಡ್ರಿ, ಕಸ ಹಾಕಿ ಕಂಟಿ ಎಲ್ಲ ಮಾಡ್ರಿ. ಇದು ಸಂತೆ ಬೆಲೆ ಆಟ ಹಾಕಿಲ್ರಿ. ಸಂತೆ ಬೆಲೆ ಹಾಕದಿರೋದೇ ದೊಡ್ಡ ಅಪಾಯ ಕಾರಣ. ಅದು ಬನ್ನಿ ಸರ್, ಅದು ಬನ್ನಿ ಸಣ್ಣ ಪಾಪ ತಿಳುವಕ್ಕಿಲ್ಲ ಕೆಳಗಡೆ ಆಟ ಆಡ್ಕೊಂತ ಹೋಗಿ. ಹ್ಞೂ ಸರ್, 2 ಗಂಟೆ ಬೇಕಲ್ರಿ? ಹ್ಞೂ ಸರ್, 2 ಅವಳಿ ಜೋಡಿ. ಹ್ಞೂ ಸರ್. ಸರ್ ಯಾವ ಊರು? ಹಿರಿನಾರಾಯಣಪುರ ಸರ್. ಹಿರಿನಾರಾಯಣಪುರ ಯಾವ ಪಂಚಾಯತಿ? ಉಡಗಂಟಿ ಪಂಚಾಯತ್. 2 ಸರ್ 3 ವರ್ಷ 2 ತಿಂಗಳು ಸರ್. 3 ವರ್ಷ 2 ತಿಂಗಳ ಇಬ್ಬರು ಸರ್. ತಂದೆ ತಾಯಿ ಏನು ವರ್ಕ್ ಕೆಲಸ ಮಾಡ್ತಾರೆ ಸರ್? ಅವ್ರು ಸಂದೀಪ್ ಸರ್ ಆರಾಮ ಸರ್. ಇದು ಸರ್ ಆ ಹುಡುಗಿ ಮಿಸೆಸ್ ಸರ್ ಕುಬ್ಳಿ ಕೆಲಸಕ್ಕೆ ಹೋಗ್ತಾರೆ ಸರ್. ಬಂದ ಸರ್ ದವಾಖಾನೆ ಗೌರ್ಮೆಂಟ್ ಕೆಲಸಕ್ಕಂದ್ರಲ್ಲ. ಹ್ಞೂ ಆ ಬಡವ್ರು ಸರ್ ಭಾಳ ರೀ ಸರ್ಕಾರದ ಏನು ಮುದಾಸಿರ್ ಶರೀಫ್ ಸಾಬ್ ಚಂದುಕಾರ್ ಅವರ ಹಾಗೂ ಮುಜಾಮಿಲ್ ಶರೀಫ್ ಸಾಬ್ ಚಂದುಕಾರ್ ಅವರ ಮೃತ ಮಕ್ಕಳಾಗಿದ್ದು, ಈ ಸಂಬಂಧ ಕುಂದಗೋಳ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ದೂರು ದಾಖಲಿಸಿಕೊಂಡಿದ್ದಾರೆ. ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ. ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ.